ಯಾಕೆ ರಾಮ ಮಂದಿರನ್ನೇ ಕಟ್ತಾ ಇದ್ದೀರಿ? ಶಿವ ಮಂದಿರ ಯಾಕೆ ಬೇಡ? ಇರು ಮರಿ, ಅವಸರ ಪಡಬೇಡ. ಈ ದೇಶದ ಆದಿದೇವರು ಶಿವ. ಶಿವನನ್ನ ರಾಮನು ಪೂಜೆ ಮಾಡ್ತಾನೆ, ರಾವಣನು ಪೂಜೆ, ಕೃಷ್ಣನು ಪೂಜೆ ಮಾಡ್ತಾನೆ, ರಾವಣನು ಪೂಜೆ ಮಾಡ್ತಾನೆ. ಆದ್ದರಿಂದ ಶಿವ ಅತ್ಯಂತ ಪ್ರಾಚೀನವಾದ ದೇವರು. ಇವ್ರು ಯಾಕೆ ಅವನ್ನ ಮಾಡ್ತಾ ಇಲ್ಲ? ಯಾಕೆ ಅಂದರೆ ಶಿವ ದಕ್ಷ ಯಜ್ಞವನ್ನ ನಾಶ ಮಾಡ್ದ, ಯಜ್ಞವನ್ನು ಅವನು ಒಪ್ಕೊಳ್ಳಿಲ್ಲ. ಓಕೆ, ಶಿವ ಯಜ್ಞ ವಿರೋಧಿ ಅಂದ್ಬಿಟ್ಟು ಇವನು ಅವ್ರು ಬಿಟ್ಬಿಟ್ರು. ಮತ್ತೆ ಕಾಶಿ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಶಿವ ಜಾತಿವಾದಿ ಅಲ್ಲ, ಅವನು ವಾಸ ಮಾಡ್ತಾ ಇರೋದು ಸ್ಮಶಾನದಲ್ಲಿ. ಅವನಿಗೆ ಯಾವ ಜಾತಿನೂ ಇಲ್ಲ. ಯಾಕೆ ರಾಮ ಮಂದಿರ ಕಟ್ತಾ ಇದ್ದಾರೆ ಇವರು ಅಂದರೆ ರಾಮ ಚಾತುರ್ವರ್ಣದಲ್ಲಿ ನಂಬಿಕೆ ಇಟ್ಟ. ಚಾತುರ್ವರ್ಣಸ್ಯ ರಕ್ಷಿತ ಅಂತ ವಾಲ್ಮೀಕಿ ಬರೀತಾನೆ. ಇವನು ಏನಪ್ಪ ಮಾಡ್ತಿದ್ದ ಅಂತ ಚಾತುರ್ವರ್ಣವನ್ನು ರಕ್ಷಣೆ. ಅದಕ್ಕಾಗಿ ಇವರು ಚಾತುರ್ವರ್ಣವನ್ನು ಉಳಿಸ್ಕೊಳ್ಳಿಕ್ಕೆ, ಜಾತಿ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ರಾಮ ಮಂದಿರ ಕಟ್ತಾವ್ರೆ. ಇನ್ನೇನು ಇಲ್ಲ. ಅದು ಬಿಟ್ಟರೆ ಇನ್ಯಾವ ಉದ್ದೇಶ? ಭಗವಾನ್ ಈ ಮಾತುಗಳನ್ನು ಕೇಳಿದ್ರೆ ತರ್ಕ ಅನ್ನೋದು ನೇಣಾಕೊಂಡ್ಬಿಡುತ್ತೆ. ಹಾಕೊಳ್ಳಿ ಬಿಡಿ, ಬಹಳ ಸಂತೋಷ. ಅಲ್ಲಿ ಕಾಶಿ ಕಾರ್ಯ ತರ್ಕ ನೇಣಾಕೊಳ್ಳುತ್ತೆ. ಕಾಮನ್ ಸೆನ್ಸ್ ಅನ್ನೋದು ಸತ್ತೋದಾಗ, ದ್ವೇಷ ಅನ್ನೋದು ವಿಪರೀತವಾಗಿ ವೈಯಕ್ತಿಕ ಲೆವೆಲ್ಗೆ ಇಳಿದಾಗ ಹೀಗೆಲ್ಲ ಆಗುತ್ತೆ. ಕಾಶಿ ಕಾರಿಡಾರು, ಉಜ್ಜಯಿನಿಯ ಮಹಾಕಾಲ ಮಂದಿರ ಎರಡನ್ನೂ ಇದೇ ಮೋದಿ ಹೋಗಿ ಉದ್ಘಾಟನೆ ಮಾಡಿದ್ರು. ಮೋದಿ ಕುತ್ಕೊಂಡು ಪೂಜೆ ಮಾಡಿದ್ರು. ಶಿವನ ಮಂದಿರ ಯಾಕೆ ಕಟ್ಟೋದಿಲ್ಲ, ರಾಮನ ಮಂದಿರ ಯಾಕೆ ಕಟ್ತಿದ್ದೀರಿ ಅಂತ ನೀವು ಕೇಳ್ತೀರಿ. ಶಿವನ ರಾಮನ ಉಜ್ಜಯಿನಿಯ ಮಹಾಕಾಲ ಮಂದಿರವನ್ನು ಉದ್ಘಾಟನೆ ಮಾಡಿದ್ರಲ್ಲ, ಶಿವನ ಉಜ್ಜಯಿನಿ ಮಹಾಕಾಲ, ಶಿವನ ರಾಮನ. ನಾನು ಮರ್ತೋಗಿದ್ದೆ ನನಗೆ. ಇದಕ್ಕೆ ಸೆಲೆಕ್ಟಿವ್ ಅಮ್ನೇಷಿಯಾ ಅಂತಾರೆ. ಸೆಲೆಕ್ಟಿವ್ ಅಮ್ನೇಷಿಯಾ ಅಂದ್ರೆ ಏನನ್ನು ಬೇಕೋ ಅದನ್ನಷ್ಟೇ ಮರೆಯೋದು ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನ್ ಮುಹೂರ್ತ ನೋಡ್ಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ.